ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಸಿಎಂ ರಾಜೀನಾಮೆ ಬಗ್ಗೆ ಬಿಜೆಪಿ ಜೆಡಿಎಸ್ನಲ್ಲಿ ಗೊಂದಲ. ಒಟ್ಟಾಗಿ ಹೋರಾಡಬೇಕಿದ್ದವರ ಬಾಯಲ್ಲೇ ಭಿನ್ನರಾಗ ಕೇಳಿ ಬರ್ತಾ ಇದೆ. ಸಿಎಂ ರಾಜೀನಾಮೆ ನೀಡಬೇಕಿಲ್ಲ ಅಂತ ಜಿಟಿ ದೇವೇಗೌಡರು ಹೇಳಿದಾಗ್ನಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಬೇಕಿಲ್ಲ ಅಂತ ಎಸ್ಟಿಎಸ್ ಹೇಳಿದ್ರು. ತಮ್ಮ ನಾಯಕರ ಮಾತಿನಿಂದಲೇ ಇದೀಗ ಬಿಜೆಪಿ ಜೆಡಿಎಸ್ಗೆ ಮುಖಭಂಗ ಬಂದಂತಾಗಿದೆ. ಸಿಎಂ ರಾಜೀನಾಮೆ ಬಗ್ಗೆ ಇದೀಗ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಇದೀಗ ವಿಪಕ್ಷಗಳಲ್ಲಿ ನಿಂತು ಎಲ್ಲರೂ ಒಂದೇ ರೀತಿಯಾಗಿ ಆಗ್ರಹ ಪಡಿಸ್ತಾ ಇದ್ರು ಇಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲೇಬೇಕು ಅಂತ. ಬಟ್ ಇವಾಗ ಜಿಟಿ ದೇವೇಗೌಡರು ಮಾತನಾಡಿರುವಂತ ಮಾತಿನಿಂದ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಏನಾಗ್ತಾ ಇದೆ ವಿಪಕ್ಷದಲ್ಲಿ ಅನ್ನುವಂಥದ್ದು. ಒಟ್ಟಾಗಿ ಹೋರಾಡಬೇಕಿದ್ದವರ ಬಾಯಲ್ಲೇ ಭಿನ್ನರಾಗ ಕೇಳಿ ಬರ್ತಾ ಇದೆ. ಸಿಎಂ ರಾಜೀನಾಮೆ ನೀಡಬೇಕಿಲ್ಲ, ಯಾಕೆ ನೀಡಬೇಕು ಅನ್ನುವಂತ ಪ್ರಶ್ನೆಗಳು, ಜಿಟಿ ದೇವೇಗೌಡರ ಮಾತುಗಳು ಇದೀಗ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸಿದ್ದರಾಮಯ್ಯ ಪರ ಜೆಡಿಎಸ್ ಶಾಸಕ ಜಿಟಿಡಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಿಲ್ಲ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ಎಸ್ಡಿಕೆ ವಿರುದ್ಧವೂ ಜಿಟಿಡಿ ಮಾತುಗಳನ್ನಾಡಿದ್ದಾರೆ. ಜಿಟಿಡಿ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಎಸ್ಡಿಕೆ ಹೇಳಿದ್ರು. ಎಸ್ಡಿಕೆ ಹೇಳಿಕೆಗೆ ಜಿಟಿ ದೇವೇಗೌಡರು ಪ್ರತ್ಯುತ್ತರ ಕೊಟ್ಟಿದ್ದಾರೆ. ನನ್ನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕುಮಾರಸ್ವಾಮಿಗೆ ಸಾಧ್ಯ ಇಲ್ಲ. ಎಸ್ಡಿಕೆ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹೇಳಿದ್ರಲ್ಲ, ಈ ಮಾತಿಗೆ ಜಿಟಿಡಿ ಪ್ರತ್ಯುತ್ತರ ಈ ರೀತಿಯಾಗಿತ್ತು. ನನ್ನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕುಮಾರಸ್ವಾಮಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿಗಿಂತ ಕೊಡ್ತಾರ, ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ರಾಜ್ಯ ಏನ್ ನೋಡ್ಬೇಕು ಜನ? ಒಂದು ಪಿಳ್ಳೆನವ ಅಂತ ಬೇವೆ ಸಾಕ್ಷಿ ಅಂತಾರೆ. ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ. ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ. ತಪ್ಪೇನಿದೆ? ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ಅವ್ರು ತೊಂದರೆಗೆ ಸಿಗಾಕಬಾರದು ಅಂತ ಹೇಳಿರ್ಬೇಕು. ಆಮೇಲೆ ಚರ್ಚೆ ಮಾಡೋಣ. ನೋಡಪ್ಪ, ನಾನು FIR ಆಧಾರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ. ನಾನು ನಾನು ಸಿದ್ದರಾಮಯ್ಯವ್ರಿಗೆ ಏನು ಹೇಳಿದ್ದೀನಿ? ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯವ್ರು ಕೇಳಲ್ಲ ಅಂತಲೇ ಹೇಳಿದ್ದೆ. ಎಷ್ಟು ಸಲ ಹೇಳಿದೆ? ಈಗ ಅವ್ರು ನಡ್ಕೋತಾರೆ ಈ ರೀತಿಗೆ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ನನಗೆ ಅರ್ಥ ಆಗಲಿಲ್ಲ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ, ಬೇವಿನಕಾಯಿಗೆ ಹಾಗಲಕಾಯಿ ಸಾಕ್ಷಿ ಅಂದರೆ 2 ಕೈ ಅಂತ ಅದ್ರ ಅರ್ಥ. ಹಾಗಲಕಾಯಿ ಕೈ, ಬೇವಿನಕಾಯಿ ಕೈ. ಬಟ್ ನನಗೆ ಅದು ಅರ್ಥ ಆಗಲಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಜಿಟಿ ದೇವೇಗೌಡನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. 18 ವರ್ಷ ಸಿದ್ದರಾಮಯ್ಯನಿಗೆ ಒಂದು ಲೆಟ್ರ್ ಕೊಟ್ಟಿಲ್ಲ. ಮುಖ್ಯಮಂತ್ರಿಯಾಗಿ ಅವ್ರ ಹತ್ರ ಒಂದೇ ಒಂದು ವೈಯಕ್ತಿಕ ಹೋಗಿಲ್ಲ. ಯಾರೋ 3 ತಾವು ಇರ್ತಾರೆ, ಅವ್ರು ಮಾತ್ರ ಇವ್ರಿಗೆ ಶಿಷ್ಯರಾಗ್ತಾರೆ. ನಾನು ಇವ್ರ ಜೊತೆ ಇದ್ದಾಗಲೂ ಹಿಂಗೆ ಇದ್ದೀನಿ, ಮೂಡ ಕ್ಯಾಬಿನೆಟಲ್ಲೂ ಹಿಂಗೆ ಮಾತಾಡಿದ್ದೀನಿ, ಈಗಲೂ ಹಿಂಗೆ ಹೇಳ್ತೀನಿ. ನನ್ನನ್ನು ಅವ್ರು ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಏನಿದೆ ಅದನ್ನು ಹೇಳ್ತಕ್ಕಂಥವನು ಅಷ್ಟೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಮಗೂ ಅವ್ರಿಗೂ ವಿರುದ್ಧವೇ ಇಲ್ಲ. ನಾನು ಹುಡುಗಾಟವ ಕೋರ್ ಕಮಿಟಿ ಅಧ್ಯಕ್ಷನ ಮಾಡೋರು. ನನಗೆ 2 ಸಾರಿ ಮಂತ್ರಿ ಮಾಡೋರೆ. ನನಗೂ ಅವ್ರಿಗೂ ವಿರ್ಸ ಬರೋಕ್ಕೆ ಸಾಧ್ಯವ? ನಮ್ಮ ನಾಯಕರು ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿರೋ ಸಂದರ್ಭದಲ್ಲಿ, ದೇಶದಲ್ಲಿ ಮಂತ್ರಿ ಆಗಿರೋ ಸಂದರ್ಭದಲ್ಲಿ ಕುಮಾರಸ್ವಾಮಿಯವ್ರ ಜೊತೆ ದೂರ ಆಗೋದು ಉಂಟಾ? ನಮ್ಮ ಕಷ್ಟ ಕಾರ್ಪಣ್ಯಗಳು ಬಗೆಹರಿಸ್ಕೊಳ್ಳೋ ಸಂದರ್ಭದಲ್ಲಿ ಅವ್ರು ಹಿಡ್ಕೊಂಡು ನಾವು ನಮ್ಮ ಬಗೆಹರಿಸ್ಕೋಬೇಕು ಎಲ್ಲನೂ. ಈಗ ನಾನು ಅವ್ರ ವಿರುದ್ಧ ಮಾಡ್ಕೊತೀನ, ದೂರ ಮಾಡ್ಕೊತೀನ? ನನಗೆ ಅರ್ಥ ಆಗಲಿಲ್ಲ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ, ಬೇವಿನಕಾಯಿಗೆ ಹಾಗಲಕಾಯಿ ಸಾಕ್ಷಿ ಅಂದರೆ 2 ಕೈ ಅಂತ ಅದ್ರ ಅರ್ಥ. ಹಾಗಲಕಾಯಿ ಕೈ, ಬೇವಿನಕಾಯಿ ಕೈ. ಬಟ್ ನನಗೆ ಅದು ಅರ್ಥ ಆಗಲಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಜಿಟಿ ದೇವೇಗೌಡನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. 18 ವರ್ಷ ಸಿದ್ದರಾಮಯ್ಯನಿಗೆ ಒಂದು ಲೆಟ್ರ್ ಕೊಟ್ಟಿಲ್ಲ.
ಮುಖ್ಯಮಂತ್ರಿಯಾಗಿ ಅವ್ರ ಹತ್ರ ಒಂದೇ ಒಂದು ವೈಯಕ್ತಿಕ ಹೋಗಿಲ್ಲ. ಯಾರೋ 3 ಜನ 3 ತಾವು ಇರ್ತಾರೆ, ಅವ್ರು ಮಾತ್ರ ಇವ್ರಿಗೆ ಶಿಷ್ಯರಾಗ್ತಾರೆ. ನಾನು ಇನ್ನು TV9 ಜೊತೆ ಮಾತನಾಡಿರುವಂತ GT ದೇವೇಗೌಡ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬನ್ನಿ ಹಾಗಿದ್ರೆ ಅವ್ರೇನ್ ಹೇಳಿದ್ರು ಬನ್ನಿ ಕೇಳೋಣ. ಇವರು ಕಾಂಗ್ರೆಸ್ ಅವರು ದಿನನಿತ್ಯ ಮಂತ್ರಿಗಳು ಹೇಳ್ತಾರೆ ಕುಮಾರಸ್ವಾಮಿನೇ ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿಯವ್ರ ಮೇಲೆ FIR ಇದೆ ಅಂತ ಇವರು ಹೇಳ್ತಾರೆ. BJPಯವರು ಯಡಿಯೂರಪ್ಪನವ್ರ ಮೇಲಿದೆ, ಮುನಿರತ್ನ ಅವ್ರ ಮೇಲಿದೆ, ಇವ್ರು ರಾಜೀನಾಮೆ ಕೊಡಬೇಕು ಅಂತ ಇವ್ರು ಕೇಳ್ತಾವ್ರೆ. ಅಶೋಕ್ ಅವ್ರ ಮೇಲಿದೆ, ಅವ್ರು ರಾಜೀನಾಮೆ ಕೊಡಬೇಕಲ್ವ ಅಂತ ಕೇಳ್ತಾವ್ರಲ್ಲ ಇವರು. ಅದಕ್ಕೆ ನಾನೇನು ಹೇಳಿದೆ ಅಂದರೆ, ಒಂದು ವ್ಯಕ್ತಿ ಮೇಲೆ ಅಲಿಗೇಷನ್ ಬಂದು FIR ಆದ ಕೂಡಲೇ ಈಗಲೂ ಇದೇ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಹೈಕೋರ್ಟ್ ಆಗಲಿ ಅಥವಾ ರಾಜ್ಯಪಾಲರಾಗಲಿ ಇವ್ರನ್ನ ಅರೆಸ್ಟ್ ಮಾಡಿ ಅಂತಲಲ್ಲಿ ರಾಜೀನಾಮೆ ಕೊಡಲಿ ಅಂತೇಳಿ ಹೇಳಿಲ್ಲ. ಮತ್ತು ಯಾವ ಕಾನೂನು ಕೂಡ FIR ಆದ ಕೂಡಲೇ ರಾಜೀನಾಮೆ ಕೊಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಎಲ್ಲೂ ಯಾವ ಕಾನೂನು ಕೂಡ ಹೇಳಿಲ್ಲ. ಕರ್ನಾಟಕದಲ್ಲಿ 136 ಜನ ಗೆಲ್ಲಿಸಿ 5 ವರ್ಷ ಆಳಕ್ಕೆ ಇವ್ರಿಗೆ ಬಿಟ್ಟಿದ್ದಾರೆ. ಈ ಒಂದು ಸಣ್ಣ ಹಗರಣವನ್ನು ದೊಡ್ಡದು ಮಾಡಿ ರಾಜ್ಯದ ಅಭಿವೃದ್ಧಿ ಕಡೆಗೆ ಯಾರೂ ಗಮನ ಹರಿಸ್ತೆ ಇದನ್ನೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ದೊಡ್ಡ ದೊಡ್ಡ ನಾಯಕರುಗಳು ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಅಥವಾ ಮಾಡಬೇಕಾದಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆನೇ ಚರ್ಚೆನೇ ಇಲ್ಲದೆ ರಾಜ್ಯ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಏನಾಗ್ಬೋದು, ನಮ್ಮ ಮುಂದಿನ ಯುವಕರಿಗೆ ದೊಡ್ಡ ದೊಡ್ಡ ಸೀನಿಯರ್ಸ್ ಇವರೆಲ್ಲರೂ ಏನು ಆದರ್ಶ ಮಾಡ್ತಾರೆ? ಇಷ್ಟು ವರ್ಷ 50 ವರ್ಷ 40 ವರ್ಷ 30 ವರ್ಷ ಮಂತ್ರಿಗಳಾಗಿ ರಾಜಕೀಯದ ನಾಗರಿಕ ಮುತ್ಸದ್ದಿಗಳಾಗಿ ನೀವು ಬೇರೆಯವ್ರಿಗೆ ಹೇಳ್ತಕ್ಕಂಥದ್ದನ್ನು ಬಿಟ್ಟು ನಾವು ಆಪೋಸಿಷನಲ್ಲಿರಲಿ ರೂಲಿಂಗಲ್ಲಿರಲಿ, ರೂಲಿಂಗ್ ಅವರು ಆಪೋಸಿಷನ್ ಮಾಡೋದನ್ನೇ ದೊಡ್ಡದು ಮಾಡ್ತಕ್ಕಂಥದ್ದು ಅಥವಾ ಆಪೋಸಿಷನ್ನವರು ರೂಲಿಂಗ್ ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪನ್ನೇ ದೊಡ್ಡ ಹುಲ್ಲನ್ನೇ ಯಾವ ಥರ ಕಾಣೋದು. ಇದು ಯಾವಾಗ ಅದನ್ನು ಹೇಳಿದ್ದೀನಿ ನಾನು, ಯಾವತ್ತು ಈ ರಿಯಲ್ ಎಸ್ಟೇಟು ಈ ಮೈನ್ಸು ಯಾವತ್ತು ರಾಜಕೀಯ ಪ್ರವೇಶ ಮಾಡ್ತೋ ಆವತ್ತೇ ದುಡ್ಡಿನ ಮೇಲೆ ಬಂದು ಹೋಗ್ಬಿಟ್ಟಿದೆ ರಾಜಕೀಯ ಪ್ರಜಾಪ್ರಭುತ್ವ ಉಳಿದಿಲ್ಲ. ಇದನ್ನು ತಡಿತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಯಕರುಗಳಿಗೆ ಇವ್ರಿಗೆಲ್ಲರೂ ಇದನ್ನು ಮಾಡ್ಕೊಂಡು ನೀವು ಸ್ವಲ್ಪ ಸರಿ ಮಾಡ್ರಪ್ಪ, ನಿನ್ನ ಮೇಲೆ ಅವರು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವ್ರು ಹೇಳೋದು ಬಿಟ್ಟು ಯಾವ ಅಭಿವೃದ್ಧಿ ಪೂರ್ವಕವಾದಂಥ ರಾಜ್ಯಕ್ಕೆ ಸರ್ವತೋಮುಖ ಪೂರ್ವಕವಾಗಿ ನೀವು ಸಹಕಾರ ಕೊಡಿ, ಕೇಂದ್ರಕ್ಕೆ ಇವ್ರು ಸಹಕಾರ ಕೊಡಲಿ, ಕೇಂದ್ರ ರಾಜ್ಯ ಸಹಕಾರ ಕೊಡಲಿ ಅನ್ನೋ ಮನಸ್ಥಿತಿಯಿಂದ ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯನವ್ರ ಪರವಾಗಿ ನಾನು ಹೇಳಿದ್ದಿಲ್ಲ. ಸಿದ್ದರಾಮಯ್ಯನವ್ರಿಗೆ ಇದನ್ನೇ ಹೇಳಿದೆ, 25 ವರ್ಷ ಜೊತೆಯಲ್ಲಿದ್ದೆ, ಹೆಂಡ್ತಿನೂ ನೋಡಲಿಲ್ಲ, ಮಕ್ಕಳನ್ನೂ ನೋಡಿಲ್ಲ, ಮನೇನೂ ನೋಡದೆ ಇರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ. ಅದಕ್ಕೆ ಈಗ ವಯಸ್ಸಾದ ಮೇಲೆ ಪ್ರೀತಿ ಬಂದ್ಬಿಡೋದೆ ಮಗನ ಮೇಲೆ ಹೆಂಡ್ತಿ ಮೇಲೆ ಅಂತಲೂ ಹೇಳಿದೆ. ಅಲ್ಲೇ ಹೇಳಿದ್ದೀನಿ ಈಗ ಬಂದಿರಬೇಕು ಅಂತೇಳಿ. ನಾನು ನೋಡಿರೋನು ಸಿದ್ದರಾಮಯ್ಯನವ್ರನ್ನ. ಇಂಥ ಒಂದು ಸನ್ನಿವೇಶದಲ್ಲಿ ರಾಜಕಾರಣ ಹಿಂಗೆ ಸಾಗ್ತಾಯಿದೆ. ನೀವೆಲ್ಲರೂ ಕೂಡ ಇದಾಗೋದು ಬೇಡ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮಾತಾಡಿದ್ದೀನಿ ಹೊರತು 18 ವರ್ಷ ಆಯಿತು ಅವ್ರ ಮನೆ ಕಾಲು ಹಾಕಿಲ್ಲ. ಒಂದು ಪತ್ರ ಕೊಡಿಲ್ಲ ಸಿದ್ದರಾಮಯ್ಯನವರು. ನನ್ನ ಬೇರೆ ಥರ ತಿಕ್ಕಿದ್ದಾರೆ. ಒಂದು PDO, ಒಂದು ಆಫೀಸರ್ ನನ್ನ ಕ್ಷೇತ್ರದಲ್ಲಿ ಯಾವುದೂ ಬಿಟ್ಟಿಲ್ಲ. ನಾನು ಆ ದೃಷ್ಟಿಯಿಂದ ಹೇಳಿಲ್ಲ. ನಾನು ಕೇಳಿ ಹೇಳ್ತೀನಿ, ಅವ್ರು ಮುಖ್ಯಮಂತ್ರಿಯಾಗಿ ಅವ್ರ ಮೇಲೆ ಕೇರ್ ಮಾಡಿಲ್ಲ ನಾನು.